ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಂಪಾರ್ಟೆನ್ಸ್ ಆಫ್ ನೆಟ್ವರ್ಕ್ ಲಾಸ್ ಆ್ಯಂಡ್ ಥಿಯರಮ್ಸ್ ಅಂದರೆ ಮುಂದೆ ನಾವು ಸಾಕಷ್ಟು ನೆಟ್ವರ್ಕ್ ಲಾಸ್ ಬಗ್ಗೆ ಓದ್ತೀವಿ, ನೆಟ್ವರ್ಕ್ ಥಿಯರಮ್ಸ್ ಬಗ್ಗೆ ಕಲ್ತ್ಕೋತೀವಿ. ಸೊ ಇದರ ಇಂಪಾರ್ಟೆನ್ಸ್ ಏನು, ಯಾವುದಕ್ಕೋಸ್ಕರ ಈ ನೆಟ್ವರ್ಕ್ ಲಾಸ್ ಅಥವಾ ನೆಟ್ವರ್ಕ್ ಥಿಯರಮ್ಸ್ ಬಂತು, ಮತ್ತು ಅಬ್ಸ್ಟ್ರಾಕ್ಷನ್ಸ್. ಸೊ ಯಾವುದೇ ಒಂದನ್ನು ಸಮ್ಮರೈಸ್ ಮಾಡೋದು ಅಥವಾ ಒಂದು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಅಂದರೆ ಒಂದು ಲೆವೆಲ್ ಆಫ್ ಅಪ್ರಾಕ್ಸಿಮೇಷನ್ಸ್ನ ನಾವು ಯಾವ ರೀತಿ ಮಾಡ್ತೀವಿ, ಅದರಿಂದ ಇರೋವಂಥ ಇಂಪಾರ್ಟೆನ್ಸ್ ಏನು, ದ ಫೈನಲ್ ಬಿಗ್ ಪಿಕ್ಚರ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಅಬ್ಸ್ಟ್ರಾಕ್ಷನ್ ಬಗ್ಗೆ ನೀವೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಕೇಳಿದ್ದೀರಾ. ಸೊ ಒನ್ ಟೈಪ್ ಆಫ್ ಅಬ್ಸ್ಟ್ರಾಕ್ಷನ್ ಇಸ್ ಲಂಪ್ಡ್ ಮಾಡಲ್. ಸೊ ಎಲ್ಲಿ ನಾವು ಡಿಸ್ಟ್ರಿಬ್ಯೂಟೆಡ್ ಡೇಟಾನ ಲಂಪ್ಡ್ ಮಾಡಲ್ ಆಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಈಗ ನೆಟ್ವರ್ಕ್ ಲಾಸ್ದು ಇಂಪಾರ್ಟೆನ್ಸ್ನ ನಾವು ತಿಳ್ಕೊಬೇಕು ಅಂದರೆ ಫಸ್ಟು ಈ ಲಾಸ್ ಏನಕ್ಕೆ ಬಂತು. ಸೊ ಬೇಸಿಕಲಿ ಇದಕ್ಕೆ ನಾವು ಇಂಜಿನಿಯರಿಂಗ್ ಅನ್ನೋ ಒಂದು ಪದಕ್ಕೆ ಹೋಗಬೇಕು. ಇಂಜಿನಿಯರಿಂಗಿಗೂ ಮುಂಚೆ ಅಗೈನ್ ದಿ ಫಿಸಿಕ್ಸ್ ಆ್ಯಂಡ್ ದಿ ನೇಚರ್. ಸೊ ಈಗ ನೇಚರ್ನಲ್ಲಿ ನಮಗೆ ಎವ್ರಿಥಿಂಗ್ ಅವೈಲಬಲ್ ಇತ್ತು. ಸೊ ಇದನ್ನು ಯಾವ ರೀತಿ ಇದು ಒಂದು ಕಾಸ್ಗೆ ಯಾವ ರೀತಿ ಎಫೆಕ್ಟ್ ಇದೆ ಅಂದರೆ ನೇಚರ್ನಲ್ಲಿ ಇರೋವಂಥ ಮೆಟೀರಿಯಲ್ಸ್ನಲ್ಲಿ ನಾನು ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದಕ್ಕೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಸೈನ್ಸಲ್ಲಿ. ಸೊ ಸೈನ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ನೇಚರ್ ಆ್ಯಂಡ್ ಫೈಂಡಿಂಗ್ ಔಟ್ ದಿ ರಿಸಲ್ಟ್ಸ್ ಆಫ್ ದೋಸ್ ಮೆಟೀರಿಯಲ್ಸ್. ಸೊ ಬೇಸಿಕಲಿ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಸೈನ್ಸ್ ಹುಟ್ಟಿತು. ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಎರಡು ಟೇಬಲ್ ಬರುತ್ತೆ ನಮಗೆ. ಸೊ ದೆರ್ ಇಸ್ ಒನ್ ಕಾಸ್, ದೆರ್ ಇಸ್ ಒನ್ ಎಫೆಕ್ಟ್. ಸೊ ಕಾಸ್ ಏನು, ನಾವೇನೋ ಒಂದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಸಿಗ್ನಲ್ ಅಥವಾ ಏನೋ ಒಂದನ್ನು ಸಮ್ ಕಾಸನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಎಫೆಕ್ಟ್ ಏನು, ಸೊ ಅದರ ಔಟ್ಪುಟ್ ಏನೇನು ಅಂತ ಅಂದ್ಬಿಟ್ಟು ಬರ್ತಾ ಹೋಗುತ್ತೆ. ಸೊ ಇದನ್ನು ಸೈನ್ಸ್ನವರು ಪ್ರತಿಯೊಂದು ಮೆಟೀರಿಯಲ್ಗೂ ಯಾವ ರೀತಿ ಒಂದು ಕಾಸ್ಗೆ ಒಂದು ಎಫೆಕ್ಟ್ ಇದೆ ಅನ್ನೋದನ್ನು ಟ್ಯಾಬ್ಯುಲೇಟ್ ಮಾಡ್ಕೊಳ್ತಾ ಬಂದರು. ನಾವು ಈ ಥರ ಪ್ರತಿಯೊಂದಕ್ಕೂ ನಾನು ಇದೇ ಥರ ಕಾಸ್ ಮತ್ತು ಎಫೆಕ್ಟ್ನ ಟ್ಯಾಬ್ಯುಲೇಟ್ ಮಾಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ನನಗೆ ಬೇಕಾಗಿರೋವಂಥ ಅಲ್ಟಿಮೇಟ್ ಏಮ್ ಏನು, ನನ್ನ ಲೈಫನ್ನು ಅಂದರೆ ನಮ್ಮ ದಿನನಿತ್ಯದ ಲೈಫನ್ನು ನಾವು ಸುಧಾರಣೆ ಮಾಡೋದು ಯೂಸಿಂಗ್ ಟೆಕ್ನಾಲಜಿ. ಸೊ ಅದು ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಇರ್ಬೋದು, ಇಲ್ಲ ಮೊಬೈಲ್ ಇರ್ಬೋದು. ಸೊ ಯಾವುದೇ ಒಂದು ಎಂಡ್ ಯೂಸರ್ ಯೂಸ್ ಮಾಡುವಂಥ ಒಂದು ವಸ್ತು ಇರ್ಬೋದು. ಸೊ ಅದಕ್ಕೆ ಬರಬೇಕು ಅಂತಂದರೆ ಜಸ್ಟ್ ನಾನು ಪ್ರತಿಯೊಂದು ಮೆಟೀರಿಯಲ್ಗೂ ಈ ಥರ ನಾನು ಕಾಸ್ ಎಫೆಕ್ಟ್ ಹಾಕ್ಕೊಳ್ತಾ ಹೋದರೆ ಆ ಡೇಟಾಯಿಂದ ಇಟ್ಕೊಂಡು ನಾನೇನು ಯೂಸ್ ಮಾಡಲಿಕ್ಕಾಗೋದಿಲ್ಲ. ಸೊ ಬೇಸಿಕಲಿ ಇಂಜಿನಿಯರ್ಸ್ ಏನು ಮಾಡಿದ್ರು, ಈ ಕಾಸ್ ಎಫೆಕ್ಟ್ ಟೇಬಲನ್ನು ಜನರಲೈಸ್ ಮಾಡಿದ್ರು. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಟೀರಿಯಲ್ಗೆ ವೋಲ್ಟೇಜ್ ಕೊಡ್ತೀನಿ, 1 ವೋಲ್ಟ್ ಅಂತ ಕೊಡ್ತೀನಿ ಇಟ್ಕೊಳ್ಳೋಣ. ಎಫೆಕ್ಟ್, ಸೊ ವೋಲ್ಟೇಜ್ ಇಸ್ ದಿ ಕಾಸ್ ಆದರೆ ಎಫೆಕ್ಟ್ ಇಸ್ ಕರೆಂಟ್. ಸೊ ನಾನು ವೋಲ್ಟೇಜನ್ನ ನಾನು ಏನು ಇನ್ಪುಟ್ ಮಾಡ್ತೀನಿ ಅದಕ್ಕೆ ತಕ್ಕಂಗೆ ಕರೆಂಟನ್ನು ನಾನು ಮೆಷರ್ ಮಾಡ್ತೀನಿ. ಸೊ 1 ವೋಲ್ಟ್ ಕಾಸ್ ಆಫ್ ಅಂದರೆ ವೋಲ್ಟೇಜ್ನ ನಾನು ಕೊಟ್ಟರೆ ಆ ಒಂದು ಡಿವೈಸಲ್ಲಿ ಬಿಕಾಸ್ ಆಫ್ ದಟ್ 1 ವೋಲ್ಟ್ ದರ್ ಇಸ್ ಸಮ್ ಕರೆಂಟ್ ಫ್ಲೋಯಿಂಗ್ 0.1 ಆ್ಯಂಪ್ಸ್ ಫ್ಲೋ ಆಯಿತು ಅಂತ ಇಟ್ಕೊಂಡು. ಸೊ ಇದೇ ರೀತಿ 3 ವೋಲ್ಟ್ ಇನ್ಪುಟ್ ಕೊಟ್ಟೆ, ಇದಕ್ಕೆ 0.2 ಆ್ಯಂಪ್ಸ್ ಏನೋ ಬಂತು. ಹೀಗೆ 5 ವೋಲ್ಟ್ ಇನ್ಪುಟ್ ಕೊಟ್ಟೆ, ಇದಕ್ಕೆ 0.4 ಆ್ಯಂಪ್ಸ್ ಬಂತು. ಸೊ ಈ ರೀತಿ ಇದ್ರದ್ದು ಒಂದು ಟೇಬಲನ್ನು ನಾನು ಡಿಫೈನ್ ಮಾಡಿದ್ದೇನೆ. ಸೊ ನಾವು ಈ ರೀತಿ ಎಲ್ಲ ಡಿಫ್ರೆಂಟ್ ಡಿವೈಸಸ್ಗೂ ನಾನು ಈ ಥರ ಏನು ಟ್ಯಾಬ್ಯುಲೇಟ್ ಮಾಡಿದ್ದೇನೋ ಇದರಲ್ಲಿ ಒಂದು ಪ್ಯಾಟರ್ನನ್ನು ಹುಡುಕ್ತೀನಿ. ಇದು ಈ ಡಿವೈಸಸ್ಸು ಅಂದರೆ ಯಾವುದೋ ಒಂದು ಡಿವೈಸ್ ನಂಬರ್ ಎ, ಡಿವೈಸ್ ನಂಬರ್ ಬಿ, ಡಿವೈಸ್ ನಂಬರ್ ಸಿ, ಡಿವೈಸ್ ನಂಬರ್ ಡಿ, ಇದೆಲ್ಲದ್ರದ್ದು ಇದೇ ರೀತಿ ಟೇಬಲ್ನ ಹಾಕಿದಾಗ ನನಗೆ ಡಿವೈಸ್ ನಂಬರ್ ಎ, ಡಿವೈಸ್ ನಂಬರ್ ಡಿ, ಡಿವೈಸ್ ನಂಬರ್ ಸಿ ಇವು 3 ಒಂದೇ ರೀತಿ ಬಿಹೇವ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇವು 3 ಒಂದೇ ರೀತಿ ನನಗೆ ಕಾಸ್ ಆ್ಯಂಡ್ ಎಫೆಕ್ಟ್ ಒಂದು ರಿಲೇಷನ್ಶಿಪ್ ಬಿಹೇವ್ ಆದರೆ ಅದನ್ನು ನಾನು ಜನರಲೈಸ್ ಮಾಡ್ಬೋದು. ಸೊ ಇಂಜಿನಿಯರ್ಸ್ ಏನು ಮಾಡಿದ್ರು, ಈ ಜನರಲೈಸೇಷನ್ ಏನು ಮಾಡ್ತಾರಲ್ಲ ಅದನ್ನು ದೇ ಕಾಲ್ಡ್ ಇಟ್ ಲಾಸ್. ಸೊ ಈ ಜನರಲೈಸೇಷನ್ ಯಾವ ರೀತಿ ಮಾಡಿದ್ರು, ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರೋವಂಥ ಬಹಳಷ್ಟು ಒಂದು ಕಾಮನ್ ಲಾಸ್ ಅಂತಂದರೆ ಓಮ್ಸ್ ಲಾ. ಸೊ ಓಮ್ಸ್ ಲಾನಲ್ಲಿ V = RI ಅಂತ ಅಂದ್ಬಿಟ್ಟು ನಾವು ಒಂದು ವೋಲ್ಟೇಜ್ ಮತ್ತು ಕರೆಂಟ್ ರಿಲೇಷನ್ಶಿಪ್ ಫಾರ್ ದಿ ರೆಸಿಸ್ಟರ್ಸ್ ನಾವು ಈ ರೀತಿ ಡಿಫೈನ್ ಮಾಡಿದ್ದೀವಿ.
ಸೊ ಈ ಥರ ಡಿಫರೆಂಟ್ ಲಾಸ್ ಅಂದರೆ ಯಾವ ಒಂದು ಡಿಫರೆಂಟ್ ಡಿವೈಸಸ್ಸು ಒಂದು ಕಾಮನ್ ಆಗಿ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇರುತ್ತೋ ಅದನ್ನು ಒಂದು ಕಾನ್ಸ್ಟೆಂಟಾಗಿ ಲಾಸ್ ಅಂತ ಕ್ರಿಯೇಟ್ ಮಾಡಿದ್ರು. ಸೊ ದೇರ್ ಆರ್ ಸರ್ಟನ್ ಡಿವೈಸಸ್ ವಿಚ್ ಏನು ಹೇಳ್ತಾರೆ ವಿಚ್ ಫಾಲೋ ದಿಸ್ ಓಮ್ಸ್ ಲಾ. ಇದಲ್ಲದೆ ಇರೋವಂಥ ಬೇರೆ ಡಿವೈಸಸ್ ಎಲ್ಲನೂ ಕೂಡ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ ಅಂತ ಬರುತ್ತೆ. ಸೊ ಮ್ಯಾಕ್ಸ್ವೆಲ್ಸ್ ಈಕ್ವೇಷನಿಂದ ಗವರ್ನ್ ಆಗುತ್ತೆ. ಸೊ ಈ ರೀತಿ ಈ ಲಾಸ್ಗಳನ್ನು ಆ ಡಿವೈಸಸ್ ಬಿಹೇವಿಯರ್ನ ಈ ಡೇಟಾನ ನೋಡೋದ್ರ ಬದಲು ಡೈರೆಕ್ಟಾಗಿ ಇದೊಂದು ಲಾ ಮಾಡಿಬಿಟ್ರೆ ಈ ಡಿವೈಸಸ್ಸು ಈ ಲಾನ ಫಾಲೋ ಮಾಡುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಯಾರಿಗೇ ಆದರೂ ಕೂಡ ಇಷ್ಟೊಂದು ದೊಡ್ಡ ಡೇಟಾನ ತಲೆಯಲ್ಲಿ ಇಟ್ಕೊಳ್ಳೋಂಥ ಅಥವಾ ನೋಡೋವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ನಾವು ಈ ಡೇಟಾನೆಲ್ಲ ಇಟ್ಕೊಂಡು ನಾನೇನು ಮಾಡಿದೆ, ಐ ಹ್ಯಾವ್ ಕ್ರಿಯೇಟೆಡ್ ಲಾಸ್. ಈಗ ಲಾ ಮಾಡಿದ್ರೆ ಸಾಕಾಗಿದ್ರೆ ಲಾ ಮಾಡಿದ್ರೆ ನಂಗೆ ಡೈರೆಕ್ಟಾಗಿ ಈಗ ಇದರಿಂದ ನನಗೆ ಕಂಪ್ಯೂಟರು ಆಮೇಲೆ ಟೆಕ್ನಾಲಜಿ ನನ್ನ ಸ್ಮಾರ್ಟ್ಫೋನ್ಸು ಸ್ಮಾರ್ಟ್ ಡಿವೈಸಸ್ಸು ಇದೆಲ್ಲ ಬಂದ್ಬಿಡುತ್ತಾ? ಇಲ್ಲ. ಸೊ ಲೈಕ್ ಓಮ್ಸ್ ಲಾ, ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ನು, ಇನ್ನು ಬಯೋಟ್ ಸಾವರ್ಟ್ಸ್ ಲಾ, ಈ ಥರದ್ದೆಲ್ಲ ಸುಮಾರಿದೆ. ಸೊ ಈಗ ಇದನ್ನೆಲ್ಲ ಮಾಡಿದ ತಕ್ಷಣ ನನಗೆ ಫೈನಲ್ ಡಿವೈಸ್ ನನಗೆ ಔಟ್ಪುಟ್ ಬರೋದಿಲ್ಲ. ಸೊ ಇದಕ್ಕೆ ನಾನೇನು ಮಾಡಬೇಕು, ಐ ಹ್ಯಾವ್ ಟು ಗೋ ಫಾರ್ ದಿ ಸರ್ಕ್ಯೂಟ್ ಲೆವೆಲ್ ಅಬ್ಸ್ಟ್ರಾಕ್ಷನ್. ಯಾವ ರೀತಿ? ಸೊ ನಾನು ಡಿವೈಸಸ್ನ ನಾನು ಅವತ್ತೇ ಹೇಳಿದೆ, ಯಾವುದೇ ಒಂದು ಡಿವೈಸಸ್ಸು ನಾರ್ಮಲಿ ಇಟ್ ವಿಲ್ ಬಿ ಇನ್ ಡಿಸ್ಟ್ರಿಬ್ಯೂಟೆಡ್ ನೇಚರ್. ಸೊ ಆ ಡಿಸ್ಟ್ರಿಬ್ಯೂಟೆಡ್ ನೇಚರಲ್ಲಿ ಇರೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ವಿ ಗೋ ಫಾರ್ ಎ ಲಂಪ್ಡ್ ಮಾಡಲ್ ಡೇಟಾ ಅಬ್ಸ್ಟ್ರಾಕ್ಷನ್. ಸೊ ಇದನ್ನು ಮಾಡೋದ್ರಿಂದ ಏನು ಸಿಗುತ್ತೆ, ಐ ಕ್ಯಾನ್ ಗೆಟ್ ದಿ ಇನ್ಫಾರ್ಮೇಷನ್ ಆಫ್ ಡಿವೈಸಸ್, ಸೇ ರೆಸಿಸ್ಟರ್ಸ್, ಇಂಡಕ್ಟರ್ಸ್, ಕೆಪಾಸಿಟರ್ಸ್, ಮತ್ತು ಸೇ ಮಾಸ್ಫೆಟ್ಸು, ಸ್ವಿಚಸ್ಸು, ಇದೆಲ್ಲ ಸುಮಾರು ಸಿಗ್ತಾ ಹೋಗುತ್ತೆ ನನಗೆ ಲಂಪ್ಡ್ ಡೇಟಾ ಮಾಡಲ್ ಅಬ್ಸ್ಟ್ರಾಕ್ಷನ್. ಇನ್ನೊಂದು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಏನು, ಇಟ್ ಈಸ್ ಆಂಪ್ಲಿಫೈಯರ್. ಸೊ ಇದನ್ನು ಜಾಸ್ತಿ ಮಾಡೋದು ಇಲ್ಲ ಕಮ್ಮಿ ಮಾಡೋದು, ಸಿಗ್ನಲ್ಸ್ನ ಬೇಸಿಕಲಿ ಸಿಗ್ನಲ್ ಸ್ಟ್ರೆಂತ್ನ. ಸೊ ಆಂಪ್ಲಿಫೈಯರ್ ಅಬ್ಸ್ಟ್ರಾಕ್ಷನ್ಸ್. ಸೊ ಈ ರೀತಿ ಈ ಬರೀ ಲಾಸ್ ಇಟ್ಕೊಂಡು ನಾವೇನು ಮಾಡೋಕ್ಕಾಗೋದಿಲ್ಲ, ವಿ ಗೋ ಫಾರ್ ಎ ಲಂಪ್ಡ್ ಮಾಡಲ್ ಅಬ್ಸ್ಟ್ರಾಕ್ಷನ್ಸ್. ಸೊ ಇದರಿಂದ ಈಗೇನಾಯಿತು, ನನಗೆ ಡಿವೈಸಸ್ ಸಿಕ್ತು, ಲಾಸು ಸಿಕ್ಕಿದೆ ನನಗೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಸೊ ಐ ಹ್ಯಾವ್ ಡಿಫ್ರೆಂಟ್ ಡಿವೈಸಸ್, ಐ ನೋ ಹೌ ಟು ಅಬ್ಸ್ಟ್ರಾಕ್ಟ್ ಸಿಗ್ನಲ್ಸ್. ನಾವು ಇಲ್ಲಿಂದ ವಿ ಕ್ಯಾನ್ ಗೋ ವಿತ್ 2 ways. ಒಂದು ಅನಲಾಗ್ ಅಬ್ಸ್ಟ್ರಾಕ್ಷನ್ನು, ಇನ್ನೊಂದು ಡಿಜಿಟಲ್ ಅಬ್ಸ್ಟ್ರಾಕ್ಷನ್ನು. ಸೊ ಅನಲಾಗ್ ಅಬ್ಸ್ಟ್ರಾಕ್ಷನಲ್ಲಿ ಏನು ಮಾಡ್ತೀನಿ, ನಾನು ಫಸ್ಟು ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ನ ಬಿಲ್ಡ್ ಮಾಡ್ಕೋತೀನಿ. ಸೊ ಈ ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ನ ಬಿಲ್ಡ್ ಮಾಡಿದ ತಕ್ಷಣವೇ ಐ ವಿಲ್ ಬಿ ಏಬಲ್ ಟು ಡಿಫೈನ್ ಮೆನಿ ಸರ್ಟನ್ ಹೈಯರ್ ಲೆವೆಲ್ ಆಫ್ ಅಥವಾ ಹೈಯರ್ ಕಾಂಪ್ಲೆಕ್ಸಿಟಿ ಆಫ್ ಡಿವೈಸಸ್ ವಿಚ್ ಆರ್ ನಥಿಂಗ್ ಬಟ್ ಫಿಲ್ಟರ್ಸ್. ಸೊ ಈ ಫಿಲ್ಟರ್ಸ್ನ ನಾನು ಡಿಫೈನ್ ಮಾಡ್ತೇನೆ. ಫಿಲ್ಟರ್ಸ್ನ ಮಾಡಿದ ನಂತರ ನನಗೇನಾಗುತ್ತೆ, ಯಾವ ರೀತಿ ಇನ್ಪುಟ್ ಬರುತ್ತೋ ಅದರಿಂದ ನನಗೇನು ಬೇಕೋ ಔಟ್ಪುಟ್ಟು. ಸೊ ಡಿಫ್ರೆಂಟ್ ಅನಲಾಗ್ ಸಿಗ್ನಲ್ಸ್ ಇದ್ದಾಗ ನಾನು ಯಾವುದು ನನಗೆ ಬೇಡವೋ ಅದನ್ನೆಲ್ಲ ಫಿಲ್ಟರ್ ಔಟ್ ಮಾಡಿಬಿಟ್ಟು ಯಾವುದು ನನಗೆ ಬೇಕೋ ಅದನ್ನು ಮಾತ್ರ ಫಿಲ್ಟ್ರ್ ಮಾಡ್ಕೋತೇನೆ. ಸೊ ಬೇಸಿಕಲಿ ಫಿಲ್ಟರ್ ನಥಿಂಗ್ ಬಟ್ ಯಾವ ನನ್ನ ರಿಕ್ವೈರ್ಮೆಂಟ್ ಏನಿದೆಯೋ ಆ ಡೇಟಾನ ಮಾತ್ರ ಪುಲ್ ಮಾಡೋವಂಥದ್ದು. ಸೊ ಫಿಲ್ಟರ್ಸ್ನ ಡಿಫೈನ್ ಮಾಡ್ತೇನೆ. ಫಿಲ್ಟರ್ಸ್ ಆದ ನಂತರ ದೆನ್ ಐ ಗೋ ಟುವರ್ಡ್ಸ್ ಏನು ಹೇಳ್ತಾರೆ, ಬಿಲ್ಡಿಂಗ್ ಮೆನಿ ಅದರ್ ಕಾಂಪ್ಲೆಕ್ಸ್ ಡಿವೈಸಸ್ ಸಚ್ ಆಸ್ ಪವರ್ ಸಪ್ಲೈಸ್, ಆಮೇಲೆ ಇನ್ನೇನು ಇದಕ್ಕೆ ಬೇಕಾಗಿರೋವಂಥ ಆಸಿಲೇಟರ್ಸು, ಅದು ಈ ಥರ ಏನು ಪವರ್ ಸ್ಟೋರೇಜ್ ಡಿವೈಸಸ್ಸು, ಕನ್ವರ್ಟರ್ಸು. ಸೊ ಇದನ್ನೆಲ್ಲನೂ ಕೂಡ ಒಂದು ಅನಲಾಗ್ ಲೆವೆಲಲ್ಲಿ ಡಿಫೈನ್ ಮಾಡಿಕೊಂಡು ಅನಲಾಗ್ ಲೆವೆಲಲ್ಲಿ ಬಿಲ್ಡ್ ಮಾಡಿಕೊಂಡು ಹೋಗುವಂಥ ಒಂದು ಟೆಕ್ನಾಲಜೀಸ್ ಇದೆಲ್ಲ. ಹಾಗೆ ಡಿಜಿಟಲಿಗೆ ಬಂದಾಗ ನಾನೇನು ಮಾಡ್ತೀನಿ, ಆಲ್ ಆಫ್ ದಮ್ ಐ ವಿಲ್ ಅಬ್ಸ್ಟ್ರಾಕ್ಟ್ ಇಂಟು 2 things, ಒಂದು 0 ಇನ್ನೊಂದು 1. ಸೊ 2 ವ್ಯಾಲ್ಯೂಗೆ ನಾನು ಅಬ್ಸ್ಟ್ರಾಕ್ಷನ್ ಮಾಡ್ಕೋತಾ ಹೋಗ್ತೀನಿ. ಸೊ 0 and 1 ಅಂತ ಬಂದ ತಕ್ಷಣ ಏನಾಗುತ್ತೆ, ಕಾಂಬಿನೇಷನಲ್ ಲಾಜಿಕ್ ಅಂದರೆ ಆ್ಯಡರ್ಸು, ಸಬ್ಟ್ರಾಕ್ಟರ್ಸು, ಮಲ್ಟಿಪ್ಲೈಯರ್ಸು ಇದನ್ನೆಲ್ಲನೂ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇದಕ್ಕೇ ಕ್ಲಾಕ್ ಸಿಗ್ನಲ್ ಅಂದರೆ ಯೂಸಿಂಗ್ ಆಸಿಲೇಟರ್ ನಾನೊಂದು ಟೈಮ್ ಸಿಗ್ನಲ್ನ ಕೊಟ್ಟಾಗ ಕ್ಲಾಕ್ ಸಿಗ್ನಲ್ಸ್ನ ನಾನು ಈ ಕಾಂಬಿನೇಷನಲ್ ಲಾಜಿಕ್ಗೆ ಹಾಕ್ತೀನಿ. ದೆನ್ ಇಟ್ ಬಿಕಮ್ಸ್ ನಾವು ಇದರಿಂದ ಫ್ಲಿಪ್ ಫ್ಲಾಪ್ಸ್ ಇರ್ಬೋದು, ಕೌಂಟರ್ಸ್ ಇರ್ಬೋದು. ಸೊ ಈ ಥರ ಒಂದು ಮಚ್ ಮೋರ್ ಕಾಂಪ್ಲೆಕ್ಸ್ ಅಬ್ಸ್ಟ್ರಾಕ್ಷನ್ಸ್ಗೆ ಕಾಂಪ್ಲೆಕ್ಸ್ ಡಿವೈಸಸ್ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಈ ಕಾಂಪ್ಲೆಕ್ಸ್ ಡಿವೈಸಸ್ಸಿಂದ ಐ ಕ್ಯಾನ್ ಗೋ ಟುವರ್ಡ್ಸ್ ಡಿಫೈನಿಂಗ್
ಇನ್ಸ್ಟ್ರಕ್ಷನ್ ಸೆಟ್ ಅಬ್ಸ್ಟ್ರಾಕ್ಷನ್ ಅಂದರೆ ಮೈಕ್ರೋ ಪ್ರೊಸೆಸರ್ಸು, ಮೈಕ್ರೋ ಕಂಟ್ರೋಲರ್ಸು ಇದನ್ನೆಲ್ಲ ಡಿಫೈನ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರಕ್ಷನ್ ಸೆಟ್ ಅಬ್ಸ್ಟ್ರಾಕ್ಷನ್ ಅಂದರೆ ಬೇಸ್ಡ್ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಈ ಒಂದು ಎಲ್ಲ ಡಿವೈಸಸ್ಸು ಕೂಡ ವರ್ಕ್ ಆಗೋಂಗೆ. ಸೊ ಆ ರೀತಿ ಡಿಫೈನ್ ಮಾಡ್ತಾ ಹೋಗ್ತೀನಿ. ನಾವು ಈ ಇನ್ಸ್ಟ್ರಕ್ಷನ್ ಸೆಟ್ ಅಬ್ಸ್ಟ್ರಾಕ್ಷನಿಂದ ಏನಾಗುತ್ತೆ, ಆ ಡಿಫ್ರೆಂಟ್ ಮೈಕ್ರೋ ಪ್ರೊಸೆಸರ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ ಮೈಕ್ರೋ ಪ್ರೊಸೆಸರ್ಸ್ ಬಿಲ್ಡ್ ಆದ ನಂತರ ಇನ್ನು ಮಚ್ ಹೈಯರ್ ಲೆವೆಲ್ ಅಂತಂದರೆ ಇನ್ಸ್ಟ್ರಕ್ಷನ್ ಲೆವೆಲಲ್ಲಿ ನಾನು ಕಮ್ಯಾಂಡ್ಸ್ನ ಕೊಡೋದಕ್ಕಾಗೋದಿಲ್ಲ. ಸೊ ಐ ಡೆವಲಪ್ ಮೆನಿ ಸಾಫ್ಟ್ವೇರ್ ಲ್ಯಾಂಗ್ವೇಜಸ್ ಟು ಕೇಟರ್ ದಿಸ್. ಲೈಕ್ ನೀವು ಕೇಳಿರ್ಬೋದು ಜಾವಾ, ಪೈಥಾನ್, C++. ಸೊ ಇದನ್ನೆಲ್ಲನೂ ಕೂಡ ಮೈಕ್ರೋ ಪ್ರೊಸೆಸರ್ನ ಅಥವಾ ಇನ್ನು ಆ ಪ್ರೊಸೆಸರ್ ಲೆವೆಲ್ ಲ್ಯಾಂಗ್ವೇಜನ್ನು ನಾವು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಡಿಫೈನ್ ಮಾಡಲಿಕ್ಕಾಗೋದಿಲ್ಲ. ಸೊ ಅದನ್ನು ಇನ್ನೂ ಮಚ್ ಮೋರ್ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜಸ್ಸಲ್ಲಿ ಐ ಟ್ರೈ ಟು ಬಿಲ್ಡ್. ನಾವು ಕಂಬೈನಿಂಗ್ ದಿಸ್ ಪವರ್ ಸಪ್ಲೈ, ಕನ್ವರ್ಟರ್ಸ್ ಎಕ್ಸೆಟ್ರಾ ಆ್ಯಸ್ ವೆಲ್ ಆಸ್ ದಿಸ್ ಡಿಜಿಟಲ್ ಥಿಂಗ್ ಅಂದರೆ ಎಲ್ಲಿ ಲ್ಯಾಂಗ್ವೇಜಸ್, ಸಾಫ್ಟ್ವೇರ್ಸ್ ಇದನ್ನೆಲ್ಲನೂ ಕೂಡ ಇಲ್ಲೂ ಅಗೇನ್ ಇಲ್ಲಿ ವಿ ಡಿಫೈನ್ ಮೆನಿ ಏನು ಹೇಳ್ತಾರೆ ಮೆನಿ ಅದರ್ ಡಿವೈಸಸ್ ಸಚ್ ಆಸ್ ಒಂದು ಫ್ಯಾನ್ಸ್ ಇರ್ಬೋದು. ಅಂದರೆ ನಿಮಗೆ ಮೈಕ್ರೋ ಕಂಟ್ರೋಲರ್ದು, ಮೈಕ್ರೋ ಪ್ರೊಸೆಸರ್ದು ಹೀಟ್ ಜನ್ರೇಟ್ ಆಗುತ್ತಲ್ಲ, ಸೊ ಆ ಒಂದು ಹೀಟ್ಸ್ನ ರಿಮೂವ್ ಮಾಡೋದಕ್ಕೆ ಫ್ಯಾನ್ಸ್ ಇರ್ಬೋದು. ಸೊ ಇಲ್ಲಿ ನಾನು ಅಷ್ಟೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಜಸ್ಟ್ ಒಂದು ಅಂದಾಜಲ್ಲಿ ಎನಿಥಿಂಗ್ ವಿಚ್ ಈಸ್ ಡಿಫೈನ್ಡ್ ಅಂಡರ್ ಅನಲಾಗ್ ಆಲ್ ಡಿವೈಸಸ್ ವಿಲ್ ಬಿ ಡಿಫೈನ್ಡ್ ಹಿಯರ್. ಆ್ಯಂಡ್ ಡಿಜಿಟಲ್ ಅಂತ ಬಂದ ತಕ್ಷಣ ಮೈಕ್ರೋ ಪ್ರೊಸೆಸರ್ಸ್, ಮೈಕ್ರೋ ಕಂಟ್ರೋಲರ್ಸ್ ಅದನ್ನು ಡಿಫೈನ್ ಮಾಡೋದಕ್ಕೆ ಬೇಕಾಗಿರೋವಂಥ ಒಂದು ಲ್ಯಾಂಗ್ವೇಜಸ್. ಸೊ ಅದರಲ್ಲೇ ಅಗೇನ್ ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್. ನೆಕ್ಸ್ಟ್ ಈ ಪ್ರೊಸೆಸರ್ಸಲ್ಲೇ ಅಗೇನ್ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಸೆಸರ್ಸ್. ಈಗ ನೀವು ಇಂಟೆಲ್ದು ನೋಡಿರ್ಬೋದು. ಇಂಟೆಲ್ ಇನಿಷಿಯಲಿ ಪೆಂಟಿಯಮ್ ಡಿವೈಸಸ್ಸಿಂದ ಸ್ಟಾರ್ಟ್ ಆಗಿದ್ದು, ಈಗ ಆಲ್ಮೋಸ್ಟ್ ಲೈಕ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಿ ಪೆಂಟಿಯಮಿಂದ ನೆಕ್ಸ್ಟ್ ಇದಕ್ಕೆ i3, i5, i7, i9 ಪ್ರೊಸೆಸರ್ಸ್ ತನಕನೂ ಹೋಗಿದೆ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಏನೋ ಆ ಚಿಪ್ ಸೈಜ್ನ ಕಮ್ಮಿ ಮಾಡೋದಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಇಟ್ ಈಸ್ ಡೆವಲಪಿಂಗ್ ಡೇ ಬೈ ಡೇ. ಸೊ ಕಂಬೈನಿಂಗ್ ದಿಸ್ ಲ್ಯಾಂಗ್ವೇಜಸ್, ಸಾಫ್ಟ್ವೇರ್ಸ್ ಆ್ಯಂಡ್ ದೀಸ್ ಒಂದು ಡಿವೈಸಸ್ ಐ ವಿಲ್ ಬಿ ಏಬಲ್ ಟು ಮೇಕ್ ದಿ ಫೈನಲ್ ಔಟ್ಪುಟ್ ವಿಚ್ ಇಸ್ ಲೆಟ್ ಅಸ್ ಸೇ ನನ್ನ ಕಂಪ್ಯೂಟರ್ಸ್ ಇರ್ಬೋದು ಅಥವಾ ನಮ್ಮ ಈಗೇನು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ಸ್ನ ಯೂಸ್ ಮಾಡ್ತಾ ಇರೋವಂಥ ಸ್ಮಾರ್ಟ್ ಫೋನ್ಸು, ಹಾಗೆ ಸ್ಮಾರ್ಟ್ ವಾಚಸ್ಸು. ಸೊ ಇದೆಲ್ಲನೂ ಏನು ಇವತ್ತಿನ ಗ್ಯಾಡ್ಗೆಟ್ಸ್ ಏನಿದೆ ಇದನ್ನೆಲ್ಲನೂ ಮಾಡೋದಕ್ಕೆ ಬೇಸಿಕಲಿ ಈ ಲಾಸು ಮತ್ತು ಲಂಪ್ಡ್ ಡೇಟಾ ಮಾಡಲ್ ಅಬ್ಸ್ಟ್ರಾಕ್ಷನ್ಸಿಂದ ಈ ರೀತಿ ಅನಲಾಗ್ ಮತ್ತು ಡಿಜಿಟಲ್ ಡಿವೈಸಸ್ ಬಂದಿದೆ. ಸೊ ಅಲ್ಟಿಮೇಟ್ಲಿ ದೀಸ್ ಲಾಸ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ದೀಸ್ ಲಾಸ್ ಆರ್ ನಥಿಂಗ್ ಬಟ್ ಈ ಒಂದು ನೇಚರ್ದು ಎಕ್ಸ್ಪೆರಿಮೆಂಟ್ಸ್ ಏನು ಬರ್ತಲ್ಲ ಆ ಎಕ್ಸ್ಪೆರಿಮೆಂಟ್ಸಿಂದ ಡಿರೈವ್ ಆಗಿರೋವಂಥ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ಸ್. ಮತ್ತು ಈ ಡಿವೈಸಸ್ ಯಾವುದು ಈ ಲಾನ ಫಾಲೋ ಮಾಡುತ್ತೆ ಅದನ್ನು ನಾನು ಡಿಸ್ಟ್ರಿಬ್ಯೂಟೆಡ್ ಆಗಿರೋ ಅಂಥದ್ದನ್ನು ಲಂಪ್ಡ್ ಮಾಡಲ್ಲ. ಅಂದರೆ ಒಂದೊಂದು ಸ್ಮಾಲ್ ಡಿವೈಸಸ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಹೌ ದಿ ನೆಟ್ವರ್ಕ್ ಬಿಹೇವ್ಸ್, ಫಾರ್ ಮೀ ಟು ಕ್ರಿಯೇಟ್ ವಾಟ್ ಈಸ್ ರಿಕ್ವೈರ್ಡ್, ಟು ರೀಕ್ರಿಯೇಟ್ ವಾಟ್ ಎವರ್ ಈಸ್ ಆಲ್ರೆಡಿ ಬಿಲ್ಟ್. ಇದನ್ನೆಲ್ಲ ಮಾಡೋದಕ್ಕೆ ನನಗೆ ಈ ಲಂಪ್ಡ್ ಮಾಡೆಲ್ ಡೇಟಾ ಅಬ್ಸ್ಟ್ರಾಕ್ಷನ್ನು ಸಹಾಯ ಮಾಡುತ್ತೆ. ಸೊ ಅವರ್ ನೆಕ್ಸ್ಟ್ ಕ್ಲಾಸಸ್ ವಿಲ್ ಬಿ ಟುವರ್ಡ್ಸ್ ಅಂಡರ್ಸ್ಟ್ಯಾಂಡಿಂಗ್ ಡಿಫರೆಂಟ್ ಲಾಸ್ of the laws used in electrical engineering. So Kirchhoff's law ಇರ್ಬೋದು, ಹಾಗೆ ಓಮ್ಸ್ ಲಾ ಇರ್ಬೋದು. ನೆಕ್ಸ್ಟ್ ಡಿಫ್ರೆಂಟ್ ನೆಟ್ವರ್ಕ್ ಥಿಯರಮ್ಸ್ ಬರುತ್ತೆ, ಥೆವೆನಿನ್ಸ್ ಥಿಯರಮ್, ನಾರ್ಟನ್ಸ್ ಥಿಯರಮ್ ಇದೆಲ್ಲನೂ ಕೂಡ. ಸೊ ಇದನ್ನು ಒಂದೊಂದೇ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡಿಫರೆಂಟ್ ಲಾಸ್ ಆ್ಯಂಡ್ ವಿ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ಡಿಫರೆಂಟ್ ಲಂಪ್ಡ್ ಡೇಟಾ ಮಾಡಲ್ ಆ್ಯಂಡ್ ಸಿ ಹೌ ದಿ ನೆಟ್ವರ್ಕ್ ಬಿಹೇವ್ಸ್, ಅಂದರೆ ಯಾವ ರೀತಿ ಈ ನೆಟ್ವರ್ಕ್ ಬಿಹೇವ್ ಮಾಡುತ್ತೆ, ಅದಕ್ಕೆ ಈ ಲಾಸ್ ಯಾವ ರೀತಿ ಸಹಾಯ ಮಾಡುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು. ಥ್ಯಾಂಕ್ ಯು ಫ್ರೆಂಡ್ಸ್. Please keep watching Gnana Sindhu YouTube channel.